ಒಂದು ನಂಬರ್ನ ನಾವು ಬರ್ಕೊಂಡು ಅಥವಾ ಹೇಳ್ತಾ ಇದ್ರೆ ದುಡ್ಡು ವಾಪಸ್ ಬರುತ್ತೆ. ಓಕೆ, ಇಲ್ಲಿ ಹೆಗ್ಗಣಗಳು ಎಲ್ಲದಕ್ಕೂ ನಂಬರ್ ಇದೆ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇದೆ. ಈಗ ಮೇಜರ್ ನಡೀತಾ ಇರೋದು ಕೋವಿಡ್. ನಮಸ್ಕಾರ. ಸದಾ ಕೋಟೆ ಕೊತ್ತಲುಗಳು, ಗುಹೆ ದೇವಾಲಯಗಳು, ಕಾಡು ಮೇಡುಗಳನ್ನು ಅವಲೋಕಿಸಿ ಅನ್ವೇಷಿಸುತ್ತಿದ್ದ ನಮ್ಮ ನಿಗೂಢ ರಹಸ್ಯ ತಂಡ ಇಂದು ಒಂದು ಹೊಸ ರೋಚಕ ಸಂಗತಿಯನ್ನ ನಿಮ್ಮ ಮುಂದೆ ಅನಾವರಣ ಮಾಡುತ್ತಿದೆ. ಅದೇನೆಂದು ನೋಡೋಣ ಬನ್ನಿ. ಪ್ರತಿಯೊಬ್ಬರಲ್ಲೂ ಒಂದು ರಹಸ್ಯ ಇರುತ್ತೆ, ಒಂದು ನಿಗೂಢತೆ ಇರುತ್ತೆ. ಉದಾಹರಣೆಗೆ, ನಾನು ಮನಸ್ಸನ್ನು ಮಾಡಿದ್ದರೆ, ಸಾಲ ಮಾಡಿದ್ದರೆ, ಅಕಸ್ಮಾತ್ ಜಗತ್ತನ್ನ ಗೆದ್ದಿದ್ದರೆ ಅನ್ನೋದು ಬಿಟ್ಟು ಮನಸ್ಸನ್ನ ಮಾಡಿದ್ದರೆ, ಮೇಡಮ್ ಮನಸ್ಸನ್ನ ಮಾಡಿದ್ರೆ ಏನೇನೆಲ್ಲ ಮಾಡಬಹುದು? ಏನು ಬೇಕಾದರೂ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅನ್ನೋದು ಯಾವುದೂ ಇಲ್ಲ. ನನ್ನ ಪ್ರಕಾರ ನಾವು ಗೆಲ್ಲಕ್ಕಾಗ್ದಿರೋದು ಇದುವರೆಗೂ ಸಾವು ಮಾತ್ರ. ಸತ್ತವ್ರನ್ನ ಬದುಕ್ಸೋಕ್ಕಾಗಲ್ಲ, ಅದು ಬಿಟ್ಟರೆ ಬಾಕಿ ಎಲ್ಲನೂ ನಾವು ಹೇಗೆ ಬೇಕಾದರೂ ನಮಗೆ ಹೇಗೆ ಬೇಕೋ ನಿರೂಪಿಸ್ಕೋಬೋದು, ಮತ್ತು ಅದನ್ನು ನಾವು ತೊಗೊಂಡು ಹೋಗ್ತಾ ಇರ್ಬೋದು. ಓಕೆ, ಇವತ್ತು ನಿಗೂಢ ರಹಸ್ಯದಲ್ಲಿ ವಿಶೇಷ, ನಾವು ರಹಸ್ಯ ಇದ್ರೆ ಮಾತ್ರ ಹುಡ್ಕೊಂಡು ಹೋಗೋದು. ರಹಸ್ಯ ಅಂದ್ರೆ ಆಶ್ಚರ್ಯ ಆಗುತ್ತೆ ಅಥವಾ ಇದು ಸಾಧ್ಯನಾ ಅನ್ನೋ ಹಲವಾರು ಪ್ರಶ್ನೆ ನಿಮ್ಮಲ್ಲಿ ಬರುತ್ತೆ. ಇಲ್ಲಿ ಕೂತ್ಕೊಂಡು ನಾವು ಸಂದರ್ಶನ ಮಾಡಕ್ ಬಂದಿಲ್ಲ, ಒಂದಷ್ಟು ವಿಷಯ ತಿಳ್ಕೊಳ್ಳೋಣ. ತುಂಬಾ ರಹಸ್ಯವಾಗಿದೆ. ಮೊದಲನೇ ರಹಸ್ಯ ಏನಂತಂದ್ರೆ ನನ್ ಆಶ್ಚರ್ಯ ಆಗಿದೆ. ಫಸ್ಟ್, ನಾನು ನೀವು ಎಲ್ಲರೂ ಸಾಲ ಮಾಡಿದ್ದೀವಿ ಅಥವಾ ಸಾಲ ಕೊಟ್ಟಿರ್ತೀವಿ, ಕೊಟ್ಬಿಟ್ಟು ಹೆಣಗಾಡ್ಬಿಟ್ಟಿರ್ತೀವಿ. ಅದು ಬೇರೆ ಲಾಕ್ಡೌನ್ ಬೇರೆ ಅಲ್ಲ ಮೇಡಮ್? ಹೌದು, ಖಂಡಿತ. ₹1 ಹುಟ್ಟಲ್ಲ. ಹೌದು, ಕಷ್ಟಪಟ್ಟು ದುಡಿದ್ರೇನೆ ದುಡ್ಡು ಬರಲ್ಲ. ಇನ್ನು ಕೊಟ್ಟಿರೋ ಕಾಸು ಬರುತ್ತಾ? ಒಂದು ನಂಬರ್ನ ನಾವು ಬರ್ಕೊಂಡು ಅಥವಾ ಹೇಳ್ತಾ ಇದ್ರೆ ದುಡ್ಡು ವಾಪಸ್ ಬರುತ್ತೆ. ಆಶ್ಚರ್ಯ ಆಗ್ತಿದೆ ಅಲ್ವಾ? ಸೊಳ್ಳೆ ಕಚ್ಚಬಾರ್ದು ಅಂದ್ರೆ, ಹೆಗಣಗಳು ಬರಬಾರ್ದು ಅಂದ್ರೆ ನೀವು ಯಾವ್ದೋ ಕಾಯಿನ್ ಇಡೋದು ಅಥವಾ ಈ ಇಲಿ ಹೆಗಣಕ್ಕೆಲ್ಲ ವಿಷ ಇಡೋದು ಅದೆಲ್ಲ ಬೇಡ. ಅದು ಬಿಟ್ಟು ನೀವು ಅದಕ್ಕೊಂದು ನಂಬರ್ ಇದೆ ಅಂತ ಅಕಸ್ಮಾತ್ ನಾಯಿನ ಮಾತಾಡ್ಸ್ಬೇಕು ಅಂತಂದ್ರೆ ಅದು ಕೂಡ ಸಾಧ್ಯ ಆಗುತ್ತೆ. ಅಂದ್ರೆ ನಾವು ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಆಗುತ್ತೆ. ಅದೇ ರಹಸ್ಯ. ಮೇಡಮ್ನ ಕೇಳೋಣ. ಮೇಡಮ್, ನಾವು ಕೇಳ್ಪಟ್ವಿ, ಈಗ ಯಾರೋ ಸಾಲ ಕೊಡ್ಬೇಕು ನಮ್ಗೆ, ಅಯ್ಯೋ ಯಾಕಪ್ಪ ಕೊಟ್ವಿ ಅಂತ ಅನ್ಕೋತಾ ಇರ್ತೀವಿ. ಸಾಲ ವಸೂಲ್ ಮಾಡ್ಬೇಕು, ಏನ್ ಮಾಡ್ಬೇಕು? ಯಾವ ನಂಬರ್ ಹೆಂಗ್ ವರ್ಕ್ ಆಗುತ್ತೆ? ಅದು ನೀವು ಏನು ಮಾಡಿದ್ರೂ ಕೊಡೋದಿಲ್ಲ. ಒಬ್ಬೊಬ್ರು ಕೊಡಲ್ಲ ಅಂತಲೂ ಹೇಳಲ್ಲ, ಕೊಡ್ತೀವಿ, ನಾವೇನು ಕೊಡಲ್ಲ ಅಂತೀವ ಅಂತೇಳಿ ನೀವು ಏನೂ ಮಾಡಬೇಡಿ. ನಿಮ್ಮ ದೇಹದ ಎಡಗಡೆ ಭಾಗದಲ್ಲಿ, ಅದು ನೀವು ಕಾಣಂಗಾದ್ರೂ ಬರ್ಕೊಳ್ಳಿ, ಕಾಣದೇ ಇರಂಗಾದ್ರೂ ಬರ್ಕೊಳ್ಳಿ, 1996211147. ಸೊ ಇದು ತುಂಬ ಸುಲಭ ಉಪಾಯ. ಅದರ ಕೆಳಗೆ 5363898589 ಈ 2 ಕೋಡನ್ನು ಬರ್ಕೊಳ್ತಾ ಹೋದರೆ ಇದನ್ನು ನಾವು ಸೇಕ್ರೆಡ್ ಕೋಡ್ಸ್ ಅಂತ ಕರಿತೀವಿ. ಅಂದರೆ ಪವಿತ್ರವಾದ ಸಂಖ್ಯೆಗಳು ಅಂತ ಹೇಳಿ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಇದೆ, ನನಗದು ಕಾಣಿಸ್ತಾ ಇದೆ. ಸೈಂಟಿಫಿಕ್ ಬೇಸ್ ಇದೆ ಅಂತಲೂ ಹೇಳ್ಬೋದು. ವೈಬ್ರೇಷನ್, ಎಲ್ಲನೂ ಒಂದು ವೈಬ್ರೇಷನ್ ಅಲ್ವಾ? ಇವಾಗ ಪ್ರೀತಿ ಅದು ಒಂದು ವೈಬ್ರೇಷನ್, ಭಯ ಅದು ಒಂದು ವೈಬ್ರೇಷನ್. ಅಂದರೆ ಇವಾಗ ನಿಮಗೆ ಈಕೋಕಾರ್ಡಿಯಾ ಕೂಡ ಒಂದು ವೈಬ್ರೇಷನ್ ಇಟ್ಕೊಂಡೆ ಅವ್ರು ಮೆಷರ್ ಮಾಡೋದು. ಸೊ ಆ ವೈಬ್ರೇಷನ್ ಏನಂದರೆ ಈ ನಂಬರ್ಗೆ ಒಂದು ವೈಬ್ರೇಷನ್ ಇರುತ್ತೆ. ನೀವು ಬರ್ಕೊಂಡ್ರೂ ಬರುತ್ತೆ. ಬರ್ಕೊಳ್ಳೋದು ಸುಲಭ. ನೀವು ಸ್ನಾನ ಮಾಡಿ ಅದು ತೊಳೆದು ಹೋಗೋವರೆಗೂ ಅದು ನಿಮಗೆ ಕೆಲಸ ಮಾಡ್ತಾ ಇರುತ್ತೆ. ಮತ್ತೆ ಬರ್ಕೋಬೇಕಾ? ಅಳಿಸೋದ್ರೆ ಮತ್ತೆ ಬರ್ಕೋಬೇಕು. ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರೋವರೆಗೂ ಬರ್ಕೋಬೇಕು. ಮತ್ತು ದೇರ್ ಇಸ್ ನೋ ಲಿಮಿಟ್. ಎಷ್ಟು ದಿವಸ ಬರ್ಕೊಳ್ತೀರ, ಎಷ್ಟು ಜನರು ಸಾಲ ವಾಪಸ್. ಕೆಲವು ಸತಿ ನಾವೇ ಮರ್ತು ಹೋಗಿರ್ತೀವಿ, ಅದು ವಾಪಸ್ ಬಂದುಬಿಡುತ್ತೆ. ಬಿಕಾಸ್ ದಿಸ್ ಇಸ್ ಎನರ್ಜಿ ವರ್ಕ್. ನೀವು ಇವಾಗ 4 ಜನಕ್ಕೆ ಕೊಟ್ಟಿರೋ ಸಾಲ ನಿಮಗೆ ನೆನಪಿರುತ್ತೆ, ಕೇಳ್ತೀರ, ಅವ್ರು ಕೊಡಲ್ಲ. ನೀವು ಕೇಳಿದ್ರೆ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ನೀವು ಇನ್ನೂ 2 ಕೊಟ್ಟಿರೋ ತುಂಬ ಹಳೆ ಸಾಲ ಮರ್ತೇ ಹೋಗಿರ್ತೀರ, ಅವರೂ ಹುಡ್ಕೊಂಡು ಕೊಟ್ಬಿಡ್ತಾರೆ. ಒಂದೇ ನಂಬರ್ ಬರ್ಕೊಬೇಕಾ ಅಥವಾ ಒಬ್ಬೊಬ್ರಿಗೂ ಒಂದು ನಂಬರ್ ಇರುತ್ತಾ? ಇಲ್ಲ, ಅದು ಒಂದೇ ನಂಬರ್ ನೀವು ಬರ್ಕೊಂಡ್ರೆ ಈ 1996211147 ಅದ್ರ ಕೆಳಗೆ 5363898589 ಏನಿದೆ ಇದನ್ನು ಬರ್ಕೊಂಡ್ರೆ ನೋಡಿ, ಫಸ್ಟ್ ಒನ್ನಲ್ಲಿ ಗ್ಯಾಪ್ ಬಂತು, ಸೆಕೆಂಡ್ ಒನ್ನಲ್ಲಿ ಗ್ಯಾಪ್ ಇಲ್ಲ, ಕಂಟಿನ್ಯೂಸ್ ಬಂತು. ಅದನ್ನು ನೀವು ಬರ್ಕೊಂಡ್ರೆ 2 ಹಸಿರು ಬಣ್ಣದಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬಂದುಬಿಡುತ್ತೆ. ಅಂದರೆ ಅದು ನಿಮ್ಮ ಡೌಟ್ ಮೇಲೆ ಟೈಮ್ ತೊಗೊಳುತ್ತೆ. ನೀವು ಫುಲ್ ಗ್ಯಾರಂಟಿಯಿಂದ ಬರ್ಕೊಂಡ್ರೆ ಬೇಗ ಬಂದುಬಿಡುತ್ತೆ. ಏನಪ್ಪ ಒಂದು ಸಂಖ್ಯೆ ಇಷ್ಟು ಸುಲಭಕ್ಕೆ ಬರುತ್ತಾ ಅಂತ ನೀವು ಅನುಮಾನ ಬಿದ್ದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಅಥವಾ ನೀವು ಕೊಟ್ಟ ಮೊತ್ತ ದೊಡ್ಡದಿದ್ದರೆ, ಮತ್ತು ಇಷ್ಟು ವರ್ಷ ಕೊಡ್ದಿರೋರು ಇವಾಗ ಹೆಂಗೆ ಕೊಡ್ತಾರೆ ಅಂತ ಬರುತ್ತೆ, 100 ಥಾಟ್ಸ್ ಬರುತ್ತೆ. ಆ ಥರ ಯೋಚನೆಗಳು ನಿಮಗಿದ್ದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಕಾನ್ಫಿಡೆಂಟ್ ಆಗಿದ್ದರೆ ಬೇಗ ಬಂದುಬಿಡುತ್ತೆ. ಇವೆಲ್ಲವೂ ಕೂಡ ಒಂದು ಪಾಸಿಟಿವ್ ಎನರ್ಜಿಯಿಂದ ವರ್ಕ್ ಆಗುತ್ತೆ. ಹೌದು, ಆಯ್ತು, ಸರಿ ಆಯ್ತು. ಈಗ ಸೊಳ್ಳೆಗಳು ಬರಬಾರ್ದು, ಅದಕ್ಕೊಂದು ನಂಬರ್ ಇರುತ್ತೆ, ಅದು ಹೆಂಗೆ ವರ್ಕ್ ಇದೆ? 44 ಹರ್ಟ್ಸ್ 44HZ ಅಂತ ಬರ್ಕೊಳ್ಳಿ. ಸೊಳ್ಳೆ ಕಚ್ಚಲ್ಲ, ಎಲ್ರಿಗೂ ಕಚ್ತಾ ಇದ್ರು, ನಿಮಗೆ ಕಚ್ಚಲ್ಲ. ಓಕೆ. ಸೊ ನಿಮ್ಗೆ ಯಾವುದೇ ರಿಪೆಲೆಂಟ್ ಯಾವುದೂ ಬೇಕಾಗೋದಿಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು. ಅದು ಇನ್ನೂ ಸ್ಟ್ರಾಂಗ್ ಆಗಬೇಕಂದ್ರೆ 44.4HZ ಅಂತ ಬರ್ಕೊಳ್ಳಿ, ಬಂದುಬಿಡುತ್ತೆ.
ಓಕೆ, ಈ ಇಲಿ ಹೆಗ್ಗಣಗಳು ಎಲ್ಲದಕ್ಕೂ ನಂಬರ್ ಇದೆ, ಓಕೆ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇದೆ. ಈಗ ಮೇಜರ್ ನಡೀತಾ ಇರೋದು ಕೋವಿಡ್. ಅಂದರೆ ಇವಾಗ ಒಂಥರ ಡಾಕ್ಟ್ರಿಗೆ ಹೆಚ್ಚು ಕಮ್ಮಿ ಹತ್ತಿರ ಬಂದುಬಿಡ್ತೀವಿ, ನಾವು ನೋಡೋಕ್ಕಾಗಲ್ಲ ಅನ್ನಲ್ಲ, ಪಾಪ ಹುಷಾರಿರಲ್ಲ, ಸಮಸ್ಯೆನಲ್ಲಿರ್ತಾರೆ, ಮತ್ತು ಏನೋ ಒಂದು ಕಾಯಿಲೆನ ನಾನು ಅಲ್ಲಿ ತನಕ ಗುಣ ಮಾಡ್ತಾ ಬಂದು ಕೋವಿಡ್ ಬಂತು ನೀವು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ, ಕೊನೆಯಲ್ಲಿ ಕೈ ಬಿಡೋಕ್ಕಾಗಲ್ಲ. ಬಟ್ ರಿಸ್ಕ್ ಅನ್ನೋದು ಇರುತ್ತಲ್ವ, ಅವ್ರಿಗೂ ಆ ರಿಸ್ಕ್ ಇರಬಾರ್ದು, ನಮಗೂ ಆ ರಿಸ್ಕ್ ಇರಬಾರ್ದು ಅಂದಾಗ ಡಿವೈನ್ ಅಂಬ್ರೆಲಾ ಅಪ್ ಅಂದಾಗ ನಿಮಗೆ ಒಂದು ಕವಚ ಥರ ಹೋಗುತ್ತದು. ಹಂಗಂತ ಹೇಳಿ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಇಲ್ಲದೆ ಇರಿ ಅಂತ ಹೇಳ್ತಿಲ್ಲ, ಬಟ್ ಚಾನ್ಸಸ್ ವಿಲ್ ಬಿ 0.001. ಸೊ ಸುಮಾರು ಇದನ್ನು ಯೂಸ್ ಮಾಡಿದವರು ಯಾರೂ ಕೋವಿಡಿಂದ ಬಳಲಿಲ್ಲ, ಅಥವಾ ಏನೇ ಸಣ್ಣ ಪುಟ್ಟ ಜ್ವರ ಬಂದ್ರೂ ತುಂಬ ಬೇಗ ಗುಣಮುಖರಾಗ್ತಾರೆ. ಇದನ್ನ ಈಗ ಕೋವಿಡ್ ಬರಕ್ ಮುಂಚೆ ಬರ್ಬೇಕು ಅಂದರೆ ಕೋವಿಡ್ ಬಂದ ಮೇಲೆ ಕೋವಿಡ್ ಇಂದ ಹೊರಗೆ ಬರೋದಕ್ಕೆ ಬೇರೆ ಸ್ವಿಚ್ ಫ್ರೇಸಸ್ ಇರುತ್ತೆ. ಸೊ ಅದಕ್ಕೆ ಬೇರೆ ಇರುತ್ತೆ, ಇದಕ್ಕೆ ಬೇರೆ ಇರುತ್ತೆ. ಬಂದ ಮೇಲೆ ಬರಬಾರ್ದು ಅಂತಂದರೆ ಹೆಂಗದು ಅಲ್ವಾ? ಸೊ ಇದು ಡಿವೈನ್ ಅಂಬ್ರೆಲಾ ಅಪ್ ಅನ್ನೋದು ತುಂಬ ಕಾಮನ್. ಮತ್ತು ಇವಾಗ ಮನೆ ಮೇಲೆ ಗೋಡೆ ಮೇಲಿರ್ಬೋದು ಅಥವಾ ಬಾಗಿಲ ಮೇಲಿರ್ಬೋದು ಹಾಕಿದಾಗ ಮನೆ ಒಳಗೇ ಬರಲ್ಲ. ಮನೆ ಅಂದರೆ ನಮ್ಮ ಮನೆಗೆ ನಾನೇನೋ ಸೇಫ್ ಇರ್ತೀನಿ, ಬಂದವರೆಲ್ರಿಗೂ ಹೇಳೋಕ್ಕಾಗಲ್ಲ, ತುಂಬ ಜನ ಬರ್ತಾರೆ ಹೋಗ್ತಾರೆ. ಆ ಬಾಗಿಲ ಮೇಲೆ ಒಂದು ಎನರ್ಜಿ ಸರ್ಕಲ್ ಮಾಡಿ ಹಾಕಿದಾಗ ಇದುವರೆಗೂ ಯಾರಿಗೂ ಯಾವುದೇ ಸಮಸ್ಯೆ ಆಗಿಲ್ಲ. ನನಗೆ ಕೊರೋನಾ ಬರಲ್ಲ, ಮನೆಗೆ ಎಂಟ್ರಿ ಇಲ್ಲ ಅಂತ ನಾನು ಪಾಸಿಟಿವ್ ಆಗಿ ಮನೆ ಬಾಗಿಲಿಗೆ ನಾನು ಇಲ್ಲಿ ನಿಮಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಬರಲ್ಲ ಅಂದಾಗ ಬಂದೇ ಬರುತ್ತೆ. ಯಾಕೆ ಅಂದಾಗ ನೆಗೆಟಿವ್ ವರ್ಡ್ ಬಂದ್ಬಿಡ್ತಲ್ಲಿ. ಐ ವಿಲ್ ನಾಟ್ ಗೆಟ್ ಕರೋನಾ ಅಂದಾಗ ಯೂನಿವರ್ಸ್ ನಾಟ್, ನೆವರ್, ನೋ ಈ ಪದಗಳನ್ನು ರೆಕಗ್ನೈಸೇ ಮಾಡಲ್ಲ. ಸೊ ಐ ವಿಲ್ ನಾಟ್ ಗೆಟ್ ಕರೋನಾ ಅಂದಾಗ ಯೂನಿವರ್ಸಿಗೆ ನಾಟ್ ಪದಾನೇ ಗೊತ್ತಿಲ್ಲ, ಅದರ ಡಿಕ್ಷನರಿನಲ್ಲಿ. ಅವಾಗ ಏನಾಯಿತು, ಐ ವಿಲ್ ಗೆಟ್ ಕರೋನಾ. ಈಗ ನಿಮ್ಗೆ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಬಾಡಿ ಮ್ಯಾಜಿಕ್ ಅಂತ ನನ್ನದೇ ಒಂದು ಕಾರ್ಯಕ್ರಮ 3 hours ಪ್ರೋಗ್ರಾಮ್ ಮಾಡಿಕೊಡ್ತಾ ಇರ್ತೀನಿ. ಲಾಸ್ಟ್ ಇಯರಿಂದ ಈ ವರ್ಷದವರೆಗೂ ಸುಮಾರು ಒಂದು 20 kg ತೂಕ ಇಳಿಸಿದ್ದೀನಿ. ಮೇಜರ್ ಎಕ್ಸಸೈಸ್ ಏನೂ ಇಲ್ಲ, ಮೇಜರ್ ಡಯಟ್ ಏನೂ ಇಲ್ಲ, ಸಿಂಪಲ್ ಚೇಂಜಸ್ ಇನ್ ದ ಥಾಟ್ ಪ್ರಾಸೆಸ್. ಏನು ಮಾಡಬೇಕು ಅದಕ್ಕೆ ಏನು ಮಾಡಬೇಕು? ಇವಾಗ ಹೇಳ್ದಂಗೆ ನಾನು ದಪ್ಪಗಿದ್ದೀನಿ ಅಂತಂದಾಗ ಆ ವ್ಯಕ್ತಿತ್ವನೇ ನಾವು ಬ್ರ್ಯಾಂಡ್ ಮಾಡ್ತಾ ಇದ್ದೀವಿ. ನನ್ನ ಬೊಜ್ಜು ಕಡಿಮೆ, ನನ್ನ ದೇಹದ ಕೆಲವು ಭಾಗಗಳಲ್ಲಿ ಬೊಜ್ಜು ಇದೆ, ಅದನ್ನು ಕರಗಿಸ್ತೀನಿ ಅಂತಂದಾಗ ಕಮ್ಮಿ ಆಗುತ್ತೆ. ಈಗ ಎಕ್ಸಾಂಪಲ್ ಬಾಲ್ಡ್ ಅಂತ ಇಟ್ಕೊಳ್ಳೋಣ. ಕನ್ನಡಿ ನೋಡಿದ ತಕ್ಷಣ ಅಯ್ಯೋ ನಾನು ಬಾಲ್ಡ್ ಆಗಿದ್ದೀನಿ ಅಂದಾಗ ಓಕೆ, ಬಾಲ್ಡ್ ಇಸ್ ವಾಟ್ ಯೂನಿವರ್ಸ್ ರೀಡ್ ಮಾಡುತ್ತೆ. ಸೊ ಅವಾಗ ಇನ್ನೂ ಹೆಚ್ಚು ಕೂದಲು ಉದುರ್ತಾ ಹೋಗುತ್ತೆ. ಯೂನಿವರ್ಸ್ ಈ ಕೂದಲು ಬೆಳೆಸೋಕ್ಕೆ ನಾನು ಏನು ಮಾಡೋಣ ಅಂದಾಗ ಅದೇ ಯೂನಿವರ್ಸ್ ನಿಮಗೆ ಐಡಿಯಾ ಕೊಡುತ್ತೆ, ಯಾವುದೋ ಒಂದು ಎಣ್ಣೆ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಸಣ್ಣ ಆಗಬೇಕು ಅಂದರೆ ಅದಕ್ಕೆ ನಂಬರ್ ಇದೆಯಾ ಅಥವಾ ಅನ್ಕೋಬೇಕಾಯ್ತು? ನಂಬರ್ಸು ಇದೆ, ನಂಬರ್ಸ್ ಕೂಡ ಇದೆ. ಪ್ರತಿಯೊಂದಕ್ಕೂ ನಂಬರ್ಸು, ಸ್ವಿಚ್ ವರ್ಡ್ಸು ಎಲ್ಲನೂ ಇರುತ್ತೆ. ಸೊ ಈ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆದಾಗ ಏನು ಬೇಕಾದ್ರೂ ಮಾಡ್ಬೋದು. ಏಕೆಂದರೆ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ನೀವು ಓದಿರ್ಬೋದು. ಸೊ ಈ ನಂಬರ್ಸ್ ಇರ್ಬೋದು, ವರ್ಡ್ಸ್ ಇರ್ಬೋದು, ಇದೆಲ್ಲ ಅದನ್ನು ಆ್ಯಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲದಕ್ಕೂ ನಂಬರ್ಸ್ ಇರುತ್ತೆ. ಬಟ್ ಈಗ ಏನಂತಂದ್ರೆ ಮೊದಲನೇದು ನಂಬ್ಕೋಬೇಕು, ದೃಢವಾಗಿ ನಂಬಬೇಕು. ಆಮೇಲೆ ಮುಂಚೆನೆ ಆಗ್ಬಾರ್ದು, ನಾನು ಸೇಫ್ ಆಗಿ ಮಳೆ ಬರ್ತಾ ಇದ್ದಪ್ಪ ನನ್ನ ಸೇಫ್ ಆಗಿ ಮನೆ ತಲುಪಿಸು ಅಂತ ಬರಬಾರ್ದು. ನೀವು ಸೇಫ್ ಆಗಿ ಹೋಗಲ್ಲ. ಇಲ್ಲ, ಸೇಫ್ ಆಗಿ ತಲುಪಿಸು ಅಂತಂದ್ರೆ ಹೋಗ್ತೀರಾ, ನನಗೆ ತೊಂದರೆ ಆಗಬಾರ್ದು ಅಂದ್ರೆ ಹೋಗಲ್ಲ. ನಾನು ಗುಂಡಿಲ್ ಬೀಳ್ಸ್ಬೇಡಪ್ಪ ಅಂದ್ರೆ ಬಿದ್ದೆ ಬೀಳ್ತೀವಿ. ಸೇಫ್ ಆಗಿ ತಲುಪಿಸು ಅಂದ್ರೆ ಸೇಫ್ ಆಗಿ ತಲುಪ್ತೀರಾ ನೀವು. ಸೇಫ್ ಅನ್ನೋದು ಅಲ್ಲಿ ರೆಕಗ್ನೈಸ್ ಆಗುತ್ತೆ. ಸೊ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ? ನಾವು ಸಾಲದಿಂದ ಶುರು ಮಾಡಿದ್ವಿ, ಇಲ್ಲಿಗೆ ಬಂದ್ವಿ, ತಲೆ ಕೂದಲು ಬೇಕು ಅಂದ್ರೆ ಬರುತ್ತೆ, ಟ್ರಾಫಿಕ್ ಇಂದ ಕ್ಲಿಯರ್ ಆಗಬೇಕು ಅಂದ್ರೆ ದೇಹ ತೂಕದ ಬಗ್ಗೆ ಮಾತಾಡಿದ್ವಿ. ಪ್ರತಿಯೊಂದು ಕಡೆನೂ ನಮ್ಗೆ ರಹಸ್ಯ ಅನ್ನೋದು ಪ್ರಶ್ನೆಗಳಾಗಿ ಮೂಡೋದು. ಹೀಗೆ ಪ್ರಶ್ನೆಗಳು ಮೂಡ್ತಾ ಇರೋದು. ಓಕೆ, ಯಾವುದೇ ಆದ್ರೂ ಕೂಡ ನಂಬಬೇಕು ಅಂದ್ರೆ ಅದಕ್ಕೆ ಅದ್ರ ಹಿಂದೆ ಸರಿಯಾದಂತ ಒಂದು ಅರ್ಥ ಇರ್ಬೇಕಾಗುತ್ತೆ. ಎಲ್ಲ ಕೇಳಿದ್ವಿ, ಚೆನ್ನಾಗಿದೆ ಕೇಳೋದಕ್ಕೆ. ನಾನು ಸಾಲ ಮಾಡಿದ್ದೀನಿ, ಅವರು ಸಾಲ ಮಾಡಿದ್ದಾರೆ, ನನಗೊಂದು ಸಮಸ್ಯೆ, ಅವ್ರಿಗೊಂದು ಸಮಸ್ಯೆ ಇರುತ್ತೆ. ಸಮಸ್ಯೆನ ನಾವು ಪಾಸಿಟಿವ್ ಆಗಿ ಸರಿ ಮಾಡ್ಕೊಬಹುದು ಅನ್ನೋದು ಸಿಗತ್ತೆ. ಮತ್ತೆ ಇನ್ನೊಂದು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡಿದ್ರು ಆಗೋದೇ ಇಲ್ಲ ಅನ್ನೋ ಅನುಮಾನ ಇರಬಾರ್ದು. ಯಾಕೆ ಅಂತಂದರೆ ಕೋವಿಡ್ ಬಂದಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೂ ಮುಂಚೆ ICUಗಳಿಗೆ ಹೋಗ್ತಾ ಇದೆ. ಅಂದರೆ ಇನ್ನೇನು ಆಲ್ಮೋಸ್ಟ್ ಸತ್ತೇ ಹೋಗ್ತಾರೆ ಅನ್ನೋವಂಥ ವ್ಯಕ್ತಿಗಳನ್ನು ಕೂಡ ಬದುಕಿಸಿ ಕರ್ಕೊಂಬಂದಿದ್ದೀನಿ ನಾನು. ಆವಾಗ ಅಲ್ಲಿ ಅವರು ಕೋಮಾ ಸ್ಟೇಟಲ್ಲಿ ಇರ್ತಾರೆ. ಅವ್ರ ನಂಬಿಕೆ ಅಪನಂಬಿಕೆ ಪ್ರಶ್ನೆನೇ ಬರಲ್ಲ. ನಂಬಿಕೆ ಇಲ್ಲದೆ ಇದ್ರೂ ಅಪನಂಬಿಕೆ ಇರಬಾರ್ದು. ಅಲ್ಲಿ ಎರಡೂ ಇಲ್ಲ ಅವ್ರಿಗೆ. ಫ್ಲ್ಯಾಟ್ ಇರ್ತಾರೆ ಅವರು, ಅಂದರೆ ನ್ಯೂಟ್ರಲ್ ಇರ್ತಾರೆ. ಆವಾಗ ಏನು ಮಾಡ್ತಿದ್ದೆ ಅಂದರೆ ನಾನು ಆ ದೇಹದ ಮೇಲೆ ಅಲ್ಲಿ ಕೂತ್ಕೊಂಡು ಬರೆಯೋದು ಕಷ್ಟ. ಕೆಲವು ಡಾಕ್ಟರ್ಸ್ ಒಪ್ಕೋತಾರೆ, ಕೆಲವರು ಒಪ್ಕೊಳ್ಳಲ್ಲ.
ಈ ಪೇಸ್ಟೆಡ್ ಸ್ಲಿಪ್ಸ್ ಅಂತ ಸಿಗುತ್ತೆ ನೋಡಿ. ನಾನೇನು ಮಾಡ್ತಿದ್ದೆ, ಅದರಲ್ಲಿ ನಂಬರು ಏನು ಅವರು ಸಮಸ್ಯೆಗೆ ಏನು ಮೊದಲೇ ಫ್ಯಾಮಿಲಿ ಹೇಳಿರ್ತಾರಲ್ಲ ಇದು ಅವರ ಸಮಸ್ಯೆ, ಆ ಸಮಸ್ಯೆಗೆ ತಕ್ಕಂಥ ನಂಬರ್ಸು ಎಲ್ಲನೂ ಬರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಪ್ರೇ ಮಾಡ್ತಾ 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 ಅವರ ದಿಂಬಿನ ಕೆಳಗೆ ಅಥವಾ ಅವರ ದೇಹದ ಮೇಲೆ ಅಂಟಿಸ್ಬಿಟ್ಟು ಬಂದುಬಿಡ್ತಾ ಇದ್ದೆ. ಚೆನ್ನಾಗಾಗ್ಬಿಡ್ತಾ ಇದೆ. ಇವೆಲ್ಲವೂ ಕೂಡ ಕೇಳೋದಕ್ಕೆ ನನಗೆ ಹಲವಾರು ಪ್ರಶ್ನೆಗಳು ಬರ್ತಾನೆ ಇದೆ, ನೋಡೋರು ಕೂಡ ಪ್ರಶ್ನೆಗಳು ಬರ್ತಾರೆ. ಹೌದು, ಬರುತ್ತೆ. ಏನಿದು ರಹಸ್ಯ? ಆಗುತ್ತಾ ಫಸ್ಟ್ ಆಗುತ್ತೆ ಅಂತ ಮಾಡಬೇಕಾಗುತ್ತೆ. ಸರಿ, ಇದ್ರ ಹಿಂದೆ ಏನ್ ರಹಸ್ಯ ಇದೆ? ಇದೆಲ್ಲರ ಹಿಂದೆ ಒಂದು ಪವಾಡ ಅಂತ ಹೇಳ್ಬೋದು, ರಹಸ್ಯ. ಇದ್ರ ಹಿಂದೆ ಅಡಗಿರೋಂಥದ್ದು ಏನು, ಹೆಂಗೆ ವರ್ಕ್ ಆಗುತ್ತೆ? ಅದು ವೈಬ್ರೇಷನ್ ಒಂದು ನಾನು ಆಲ್ರೆಡಿ ಹೇಳಿದೆ, ಮತ್ತು ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ ಅಂತಂದಾಗ ನಾನು ನಿಮಗೆ ಹೇಳಿದೆ ಅಂದರೆ ನಾವು ನಕಾರಾತ್ಮಕ ಹಾಕಿದಾಗ ವರ್ಕ್ ಆಗಲ್ಲ, ಮತ್ತು ಆ ಸಬ್ಕಾನ್ಷಿಯಸ್ ಮೈಂಡ್ಗೆ ಇದನ್ನು ಪದೇ 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 ಹೇಳಿದಾಗ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಸೊ ಆ ವೈಬ್ರೇಷನಲ್ಲಿ ಅದು ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆದಾಗ ನಿಮಗೆ ಏನು ನೀವು ಅಂದ್ಕೊಂಡು ಮಾಡ್ತಾ ಇದ್ದೀರೋ ಅದು ಬಂದುಬಿಡುತ್ತೆ. ಕೆಲವರು ಅಂದರೆ ಮನೇಲಿ ಹೇಳ್ತಿರ್ತಾರೆ ನೋಡಿ, ಅಯ್ಯೋ ಅವ್ರು ಬಂದು ಹೋದರೆ ಮಕ್ಳಿಗೆ ಹುಷಾರು ತಪ್ಪತ್ತೆ, ಅವ್ರ ದೃಷ್ಟಿ ಸರಿ ಇಲ್ಲ, ಈ ಥರದ್ದೆಲ್ಲ ಕೇಳಿರ್ತೀರ. ಸೊ ಆ ಥರ ಒಂದು ಸಮಸ್ಯೆ ಬಂದಾಗ ಏನು ಮಾಡ್ತೀವಿ ಅಂತಂದಾಗ ಅವ್ರಿಗೆ ಮನಸ್ಸು ಗಟ್ಟಿಗಿರಲ್ಲ, ಚಾಂಟ್ ಮಾಡೋಕ್ಕೂ ಆಗಲ್ಲ, ಇನ್ನೊಂದು ಆಗಲ್ಲ ಅಂದಾಗ ಈ ಥರ ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ತೀವಿ. ಓಕೆ. ಯೂನಿವರ್ಸ್ಗೆ ಒಂದು ಕಾಸ್ಮಿಕ್ ವೈಬ್ರೇಷನ್ ಇರುತ್ತೆ, ನಮ್ಮದು ಒಂದು ಪರ್ಸ್ನಲ್ ವೈಬ್ರೇಷನ್ ಇರುತ್ತೆ. ಅದೆರಡೂ ಮ್ಯಾಚ್ ಆಗದೇ ಇದ್ದಾಗ ನಮಗೆ ಯಾವ ಕೆಲಸಗಳು ನಡೀತಿರಲ್ಲ, ಆರೋಗ್ಯ ಚೆನ್ನಾಗಿರಲ್ಲ, ಕೆಲಸಗಳಾಗ್ತಿರಲ್ಲ, ದುಡ್ಡು ರೊಟೇಟ್ ಆಗ್ತಿರಲ್ಲ, ಮತ್ತು ವೈಮನಸ್ಯ ರಿಲೇಷನ್ಶಿಪ್ ಚೆನ್ನಾಗಿರೋದಿಲ್ಲ. ಆವಾಗ ಈ ಕ್ರಿಸ್ಟಲ್ಗೆ ತುಂಬ ಪವರ್ಫುಲ್ ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ನಮ್ಮ ವೈಬ್ರೇಷನ್ ಕಾಸ್ಮಿಕ್ ವೈಬ್ರೇಷನ್ನ ಮ್ಯಾಚ್ ಮಾಡುತ್ತೆ. ಮತ್ತು ನಾವು ಇವಾಗ ಏನು ನಂಬರ್ಸ್ ಎಲ್ಲ ಹೇಳ್ತೀವಿ ಆ ಎರಡೂ ವೈಬ್ರೇಷನ್ನ ಅದು ಮ್ಯಾಚ್ ಮಾಡೋ ಫ್ರೀಕ್ವೆನ್ಸಿಗೆ ತರುತ್ತೆ. ನಿಮ್ಮ ಲೈಫಲ್ಲಿ ಈಗ ನಾವು ಕೇಳ್ತೀವಿ, ಈಗ ನೀವು ಇದನ್ನೆಲ್ಲ ತಿಳ್ಕೊಳ್ಳೋಕೆ ಮುಂಚೆ, ಈ ವಿದ್ಯೆನ ಕಲಿಯೋಕೆ ಮುಂಚೆ ನೀವು ಒಬ್ಬರ ಹತ್ರ ಕಲ್ತ್ಕೊಂಡ್ಬಂದಿರ್ತೀರ, ಅವರೊಂದಷ್ಟು ಮಿರಾಕಲ್ ಹೇಳಿರ್ತಾರೆ. ಹೌದು. ಬಟ್ ನಿಮ್ಮ ಜೀವನದಲ್ಲಿ ನಿಮಗೆ ಅಂತಿರೋ ಮಿರಾಕಲ್ ಇದು ನನ್ನಿಂದ ಸಾಧ್ಯ ಆಯ್ತಾ ಅಂತ ಆಶ್ಚರ್ಯಪಟ್ಟಿದ್ದೀರಾ? ಖಂಡಿತ ತುಂಬ ನಡೆದಿದೆ. ಜಸ್ಟ್ ಡಯಲ್ ವೆಬ್ಸೈಟಿಗೆ ಹೋದಾಗ ಅಲ್ಲಿ 3 ವರ್ಷಕ್ಕೆ ಮುಂಚೆ ಒಂದು ವ್ಯಕ್ತಿ ಹಾಕಿದ್ದಾರೆ, ಅವರಿಗೆ ಈ ಕಾಲರ್ ಬೋನ್ ಫ್ರ್ಯಾಕ್ಚರ್ ಆಗಿತ್ತು. ಒಂದು ಹೆಚ್ಚು ಕಮ್ಮಿ 30 ಇಯರ್ಸ್ ಇರ್ಬೋದು. ಕಾಲರ್ ಬೋನ್ ಫ್ರ್ಯಾಕ್ಚರ್ ಅಂದಾಗ ಅದು ಹೀಗೆ ಮೇಲೆ ಕೆಳಗೆ ಹೊಟ್ಟೋಗುತ್ತೆ, ರೋಡ್ ಆಕ್ಸಿಡೆಂಟಲ್ಲಿ ಆಗಿದ್ದು. ಆವಾಗ ಸದ್ಯಕ್ಕೆ ಯಾವುದೋ ಕಾರಣಕ್ಕೆ ಅವ್ರು ಆಪ್ರೇಷನ್ ಮಾಡಿಸಿಲ್ಲ, ಅದು ಪೇಯ್ನ್ ರಿಸೆಪ್ಟರ್ಸ್ ಕ್ಲೋಸ್ ಆಯಿತು ಅಂತಾರೆ. ಅಂದರೆ ಪೇಯ್ನ್ ಆಗೋದಿಲ್ಲ, ಮತ್ತು ಅದನ್ನು ಸ್ಟ್ರೈನ್ ಮಾಡದೇ ಇದ್ದರೆ ಆಪ್ರೇಷನ್ ಅಂದರೆ ಅದು ಹಾಗೆ ಕಟ್ ಹಾಕಕ್ಕೆ ಬರೋಲ್ಲ, ಆಪ್ರೇಷನ್ನೇ ಮಾಡಬೇಕದು. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅವರು ಬಂದರು. ನಾನು ಆಮೇಲೆ ಹೇಳಿದೆ, ಆಯಿತು ನಾನು ವರ್ಕ್ ಮಾಡ್ತೀನಿ, ಅಂದರೆ ಮ್ಯಾಜಿಕ್ ಅಲ್ಲ, ಒಂದೇ ದಿನಕ್ಕೆ ಆಗೋದಿಲ್ಲ, ಒಂದು 10ರಿಂದ 15 ಸರ್ತಿ ಬರಬೇಕು. ಸರಿ ಆಯಿತು ಅಂತ ಒಪ್ಕೊಂಡು ಬಂದರು. 3rd or 4th ಟೈಮ್ ನಾನು ಕೈಯನ್ನು ಇಲ್ಲಿ ಇಟ್ಟು ಮಾಡಬೇಕಾದ್ರೆ ಆ ಬೋನ್ ಸ್ಲೋ ಆಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್. ನನಗೆ ಗೊತ್ತಾಯ್ತು ಅಂದರೆ ಬಂದವರು ಹೇಳಿದಾಗ ಒಂದೊಂದು ಸತಿ ಅವ್ರು ಗಾಬರಿ ಪಟ್ಬಿಡ್ತಾರೆ. ನಾನು ಏನೂ ಹೇಳಲಿಲ್ಲ. ಕೊನೆಗೆ ಅವ್ರು ಅಂದರು, ಮೇಡಮ್ ನಾನು ನಿಮ್ಗೊಂದು ವಿಷಯ ಹೇಳಬೇಕು, ಹೇಳಿ ಅಂತಂದೆ. ನೀವು ನಗ್ತೀರೇನೋ? ಇಲ್ಲ ನಗಲ್ಲ, ಹೇಳಿ. ನನಗೆ ಆ ಬೋನ್ ಮೂವ್ ಆಗೋದು ಫೀಲ್ ಆಯಿತು, ನನಗೂ ಫೀಲ್ ಆಯಿತು ಅಂತಂದೆ. ನೀವು ಯಾಕೆ ಹೇಳಿಲ್ಲ ಅಂದರೆ ನೀವು ಗಾಬರಿ ಪಡ್ತೀರೇನೋ ಅಂತ ಹೇಳಲಿಲ್ಲ ಅಂತ. ಹಾಗಿದ್ರೆ ನೋಡೋಣ, ನಾನು ಇನ್ನೂ 5 ಅಲ್ಲ 10 ಸತಿ ಬರ್ತೀನಿ ಅಂತ. ಕೊನೆಗೆ ಆ ಸರ್ಜರಿ ಆಗಲೇ ಇಲ್ಲ, ಹಾಗೆ ರಿಕವರ್ ಆದರು ಅವರು. ಸೊ ಇದು ಒಂದು. ಇನ್ನೊಂದು, ರಾಮಯ್ಯ ICUನಲ್ಲಿ ಇದ್ದರು. ಈ ಬ್ರೈನ್ಗೂ ಸ್ಪೈನ್ಗೂ ಕನೆಕ್ಷನ್ ತಪ್ಪೋಗಿತ್ತು. ಅಂದಮೇಲೆ ಕಾಮನ್ ಸೆನ್ಸ್ ಇಟ್ ಮೀನ್ಸ್ ಡೆತ್. ಸೊ ಡಾಕ್ಟ್ರಸು ಏನೂ ಮಾಡೋಕ್ಕಾಗಲ್ಲ, ಮ್ಯಾಟ್ರ್ ಆಫ್ 48 hours ಏನೋ ಅಂತ ಹೇಳಿದರು. ಸೊ ಕರೆಸಿದ್ರು. ಮಾಡ್ತಾ 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 ಒಂದು 5ನೇ ದಿವಸಕ್ಕೇನೋ ವಾಪಸ್ ಬಂದರು. ಆಮೇಲೆ ಅಫ್ಕೋರ್ಸ್ ಈ ಟುಕ್ 3 months ನಡೆಯೋಕ್ಕೆ ಮಾಡೋಕ್ಕೆ, ಯಾಕೆಂದರೆ ಹೊಟ್ಟೆಯಿಂದ ಕೆಳಭಾಗ ಅವರಿಗೆ ಸ್ವಾಧೀನ ಹೊಟ್ಟೋಗಿತ್ತು. ಬಟ್ ಬದುಕಿದ್ರಲ್ವ ನಾವು ಸ್ವಾಧೀನ ವಾಪಸ್ ತರೋಕ್ಕೆ. ಉಸಿರು ಹೊಟ್ಟೋದ್ರೆ ನಾವು ಇನ್ನೇನು ಉಸಿರಾಡೋಕ್ಕಾಗಲ್ಲ. ಸೊ ಅದು ಇನ್ನೊಂದು ಮಿರಾಕಲ್. ಅಂದರೆ ಮೇಜರ್ 2 ಹೇಳ್ತಾ ಇದ್ದೀನಿ, ಆ ಥರ ಬೇಕಾದಷ್ಟು ಇರುತ್ತೆ. ಸುಮಾರು ಜನ ಡಾಕ್ಟರ್ಸು ಮಕ್ಕಳೇ ಆಗಲ್ಲ ಅಂತ ಹೇಳಿದವರಿಗೆ 10 ವರ್ಷ 12 ವರ್ಷದ ನಂತರ ಮಕ್ಕಳಾಗಿರೋವಂಥ ಒಂದು ಮಿರಾಕಲ್ ಕೂಡ ನಡೆದಿದೆ. ಅಂದರೆ ಕೆಲವೊಂದು ಕಡೆ ಡಾಕ್ಟರ್ಸು ನಮ್ಮ ಕಡೆಯಿಂದ ಆಗಲ್ಲ, ಅವ್ರನ್ನ ಕೇಳಿ ಅವ್ರು ಒಪ್ಕೊಂಡ್ರೆ ಮಾಡಿಸ್ಕೊಳ್ಳಿ. ಅದರಲ್ಲೂ ನಾನು ಆಗತ್ತೆ ಆಗಲ್ಲ ಅನ್ನೋದನ್ನು ಅವ್ರಿಗೆ ಹೇಳಿಬಿಡ್ತೀನಿ. ಮತ್ತು ಇನ್ನೂ ಒಂದು ಮಿರಾಕಲ್ ಅಂತಂದರೆ, ಹಲ್ಲು ನೀವು ಡೆಂಟಿಸ್ಟ್ ಹತ್ರ ಹುಳುಕಲ್ಲಿ ಯಾರಾದರೂ ಕೀಳ್ಸಿರ್ತಾರಲ್ಲ, ಅದನ್ನು ಮತ್ತೆ ಮೊಳಕೆ ಹೊಡಿಸ್ಬೋದು. ಅದು ಮತ್ತು ಈ ಕ್ಲಿಪ್ ಹಾಕಿಸ್ತಾರಲ್ಲ, ಹಲ್ಲು ಸೊಟ್ಟಾಯಿತು ಅಂತ ಹೇಳಿ, ಅದನ್ನು ಕೂಡ ಹಾಗೆ ಸರಿ ಮಾಡ್ಬೋದು. ಮೈ ಹ್ಯಾಂಡ್ಸ್ ಆರ್ ಮೈ ಟೂಲ್ಸ್, ಜೆಂಟಲ್ ಟಚ್. ಅದರಲ್ಲೇ ಸುಮಾರು ಜನಕ್ಕೆ ಕಿತ್ತೋಗಿರೋ ಹಲ್ಲು, ಹುಳುಕಾಗಿರೋ ಹಲ್ಲುಗಳೆಲ್ಲ ಸರಿಯಾಗಿದೆ. ಆ ಫಿಲ್ಲಿಂಗ್ ಏನಿರುತ್ತೆ ಅದು ಕಿತ್ಕೊಂಡ್ಬಂದು ಹಲ್ಲು ತಾನಾಗಿ ಬರೋ ಅಂಥದ್ದು. ಈಗ ಒಂದು 6 months ತುಂಬ ಜನಕ್ಕೆ ಆ ಟ್ರೀಟ್ಮೆಂಟ್ ಮಾಡಿ ತುಂಬ ಜನ ಬಂದಿದ್ದಾರೆ ಅದಕ್ಕೆ ಸಹ. ಒಂದು ಡೆಮೋ ನಡೀತಾ ಇದೆ,
ಅದ್ರ ಮೇಲೆ ಏನು ಆ ಡೆಮೋನ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ರೆ ಸೊ ನನ್ನಲ್ಲಿರುವಂಥ ನೆಗೆಟಿವ್ ಎನರ್ಜಿನ ತೆಗೆಯೋದು. ಸೊ ಹೇಗೆ ಹೀಗೆ ನೆಗೆಟಿವ್ ಎನರ್ಜಿ ಅಂದರೆ ನಿಮ್ಮ ಮೇಲೆ ಇರಲ್ಲ. 7 ಚಕ್ರಗಳಿರುತ್ತಲ್ಲ, ಅದು ಬ್ಲಾಕ್ ಆಗಿದ್ದಾಗ ಆ ಒಂದು ಚಕ್ರದ ಅಂಶ ಕೆಲಸ ಮಾಡ್ತಿರಲ್ಲ. ಈಗ ಬೇಸ್ ಚಕ್ರ ಮೂಲಾಧಾರ ಕೆಲಸ ಮಾಡಿದ್ರೆ ಫಿಸಿಕಲ್ ಇಶ್ಯೂಸ್ ಅಂದರೆ ದೈಹಿಕ ಅನಾರೋಗ್ಯ ಇರುತ್ತೆ. ಸ್ವಾದಿಷ್ಟಾನ ಅಂದರೆ ಭಾವನಾತ್ಮಕ ಸಮಸ್ಯೆಗಳು, ರಿಲೇಷನ್ಶಿಪ್ಪು ಮತ್ತು ಭಯ ತುಂಬ ಇರುತ್ತೆ, ನೆಗೆಟಿವ್ ಥಾಟ್ಸ್ ತುಂಬ ಇರುತ್ತೆ. ಅಂದರೆ ಈಗ ನೀವು ಬಿಸ್ಮಿಲ್ಲಾ ಖಾನ್ ಇವರೆಲ್ಲ ಎಲ್ಲೂ ಪಾಠ ಕಲ್ತೋರಲ್ಲ, ಬಟ್ ಅವರು ಹಾಡಿದ್ರೇ ಕಾಶಿ ಬಾಗಿಲು ತೆಗಿತಾ ಇದ್ದಿದ್ದು. ಸೊ ಆ ಮಹಾಜ್ಞಾನಗಳಿಗೆ ನೀವು ಆಜ್ಞಾಚಕ್ರನ ಆ್ಯಕ್ಟಿವೇಟ್ ಮಾಡಿ ಇಟ್ಕೊಂಡಿರಬೇಕು. ಸಹಸ್ರಾರ ಅಂದರೆ ಎಲ್ಲ ಡಿವೈನ್ ಬ್ಲೆಸ್ಸಿಂಗ್ಸ್, ದೈವಿಕ ಎಲ್ಲ ಒಂದು ಆಶೀರ್ವಾದಗಳನ್ನು ನಾವು ಸ್ವೀಕರಿಸುವಂಥದ್ದು. ಯಾವುದೇ ಚಕ್ರ ಬ್ಲಾಕ್ ಇದ್ದರೂ ನಾವು ಅಂದ್ಕೊಂಡ ರೀತಿಯಲ್ಲಿ ನಮ್ಮ ಜೀವನ, ನಮ್ಮ ಆರೋಗ್ಯ ಸಾಕ್ತಾ ಇರಲ್ಲ. ಸೊ ಇವಾಗ ನಿಮ್ಮ ಸೆಕೆಂಡ್ ಆ್ಯಂಡ್ ಥರ್ಡ್ ಚಕ್ರ ಸ್ವಲ್ಪ ನಾನು ಅದನ್ನು ಬ್ಯಾಲೆನ್ಸ್ ಮಾಡ್ತೀನಿ. ನೋಡಿ, ಇದು ಅಡುಗೆ ಮನೆಯಿಂದ ಈಗ ತಂದಂಥ ಕಲ್ಲುಪ್ಪು, ಜಸ್ಟ್ ಕಲ್ಲುಪ್ಪು ಅಷ್ಟೇ. ಇದು ಪೆಂಡುಲಮ್. ಈ ಪೆಂಡುಲಮ್ ಪಾಸಿಟಿವ್ ಇದ್ದರೆ ಕ್ಲಾಕ್ ವೈಸ್ ಹೋಗುತ್ತೆ, ಅಂದರೆ ಹೀಗೆ ಗಡಿಯಾರದ ಮುಳ್ಳಿನ ಥರ. ನೆಗೆಟಿವ್ ಇದ್ದರೆ ಆ್ಯಂಟಿ ಕ್ಲಾಕ್ ವೈಸ್ ಹೋಗುತ್ತೆ. ನಾನು ಹೇಳಿದೆ ಮೂಲಾಧಾರ ಇವರಿಗೆ ಕ್ಲಿಯರ್ ಇದೆ, ಆದರೂ ಅದರ ಸರ್ಕಂಫರೆನ್ಸ್ ನೋಡ್ಕೊಳ್ಳಿ, ಡಯಾಮೀಟರ್ ನೋಡ್ಕೊಳ್ಳಿ, ಕ್ಲಿಯರ್ ಆ್ಯಂಡ್ ಆ್ಯಕ್ಟಿವ್ ಇದೆ, ದೈಹಿಕ ಯಾವುದೇ ಸಮಸ್ಯೆಗಳಿಲ್ಲ. ಇದು ಸ್ವಾದಿಷ್ಟಾನ, ಈ ಕಿಬ್ಬೊಟ್ಟೆ ರೀಜನ್ ಇದೆಯಲ್ಲ, ಇದು ಬ್ಲಾಕ್ ಇದೆ ಅಂತಂದೆ ನೋಡಿ. ಇದು ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದೆ. ಅದು ನಿಮಗೆ ತೋರ್ಸೋಕ್ಕೆ ನಾನು ಪೆಂಡುಲಮ್ ಯೂಸ್ ಮಾಡೋದು, ಆರಾ ಸ್ಕ್ಯಾನಿಂಗ್ ನನಗೆ ಬೇಕಾಗಿಲ್ಲ. ನೋಡಿ, ಇದು ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದೆ. ಇದು ಕೂಡ ಕ್ಲಿಯರ್ ಮಾಡಬೇಕು ಅಂತ ಹೇಳಿದೆ. ಮಣಿಪೂರಕ ಚಕ್ರ, ಇದು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದೆ. ಅನಾಹತ ಆ್ಯಂಟಿ ಕ್ಲಾಕ್ ವೈಸ್ ಹೋಗದೇ ಇದ್ದರೂ ದೊಡ್ಡದಾಗಿ ಹೋಗ್ತಾ ಇಲ್ಲ, ಮೂವ್ಮೆಂಟ್ ಇಲ್ಲ, ಅಂದರೆ ಬ್ಲಾಕ್ ಆಗಿಲ್ಲ, ಆದರೆ ಆ್ಯಕ್ಟಿವ್ ಕೂಡ ಇಲ್ಲ. ಇದು ಇವರಿಗೆ ಓಪನ್ ಇರಲೇಬೇಕು, ಅವರ ವಾಕ್ಚಾತುರ್ಯಕ್ಕೆ. ಇಲ್ಲ ಅಂತಂದರೆ ಪೆಂಡುಲಮ್ ಚೆಕ್ ಮಾಡಬೇಕಾಗತ್ತೆ ನಾನು. ಸೊ ಅವರ ಥ್ರೋಟ್ ಚಕ್ರ ಎಷ್ಟು ಓಪನ್ ಇದೆ ನೋಡಿ. ಇಲ್ಲಾಂದರೆ ಅವರು ಇಷ್ಟು ಮಾತಾಡಿ ಇಷ್ಟು ಶೋಗಳನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಚಕ್ರ ಬ್ಲಾಕ್ ಇದ್ದರೆ ಅವರ ಮಾತಲ್ಲಿ ಆ ಮೂಡಿ ಇರೋದಿಲ್ಲ. ಇದು ಆಜ್ಞಾಚಕ್ರ. ಆಜ್ಞಾಚಕ್ರ ಕೂಡ ಇವ್ರದ್ದು ಓಪನ್ ಇರುತ್ತೆ, ಇಲ್ದಿದ್ರೆ ಆ ಥರ ನಿರರ್ಗಳವಾದ ಮಾತು ಬರೋದಿಲ್ಲ. ಅನಾಹತಕ್ಕೆ ಇದಕ್ಕೆ ಇಲ್ಲಿ ನಾನು ತೋರಿಸಿದ್ದಕ್ಕೂ ಇದಕ್ಕೂ ಸ್ಪೀಡ್ ಡಿಫ್ರೆನ್ಸ್ ಇದೆ. ಈಗ ಪೆಂಡುಲಮ್ ಪಕ್ಕಕ್ಕಿಟ್ಟು, ಇದು ಈಸಿಯೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ಚಕ್ರ ಕ್ಲೆನ್ಸಿಂಗ್ ಅಂತ ಹೇಳ್ಬೋದು ಇದರಲ್ಲಿ. ಸೊ ಇದರಲ್ಲಿ 7 ಚಕ್ರಗಳ ಒಂದು ಕ್ರಿಸ್ಟಲ್ಸ್ ಇದೆ. ಕ್ರಿಸ್ಟಲ್ಸ್ ಬಗ್ಗೆ ಆಲ್ರೆಡಿ ಹೇಳಿದೆ ನಾನು. ಅಂದರೆ ನಮ್ಮ ವೈಬ್ರೇಷನ್ನ ಬ್ಯಾಲೆನ್ಸ್ ಮಾಡುತ್ತೆ. ಚಕ್ರಾಸ್ ಕ್ಲಿಯರ್ ಇದ್ದಾಗ, ಆ್ಯಕ್ಟಿವ್ ಇದ್ದಾಗ ನಾವು ಏನನ್ನು ಬೇಕಾದರೂ ಸಾಧಿಸೋದು ತುಂಬ ಸುಲಭವಾಗುತ್ತೆ, ಅಂದರೆ ಎಫರ್ಟ್ಲೆಸ್ ಅಂತ ಹೇಳ್ಬೋದು. ಈಗ ಯಾವ ಚಕ್ರ 2 ಮಾತ್ರ ಬ್ಲಾಕ್ ಇದೆ, ಇನ್ನೊಂದು ಆ್ಯಕ್ಟಿವ್ ಇಲ್ಲ ಅಂದರೂ ಎಲ್ಲ ಚಕ್ರಗಳನ್ನು ಕ್ಲಿಯರ್ ಮಾಡಿ. ತುಂಬ ಸಿಂಪಲ್ ಪ್ರಾಸೆಸ್ ನೋಡಿ. ಇದು ಇವರ ಮೂಲಾಧಾರ ಬೇಸ್ ಸೆಂಟರ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದು ಪಾಯಿಂಟಿಂಗ್ ಅಪ್ವರ್ಡ್ಸ್ ಆ್ಯಂಡ್ ಐ ಡಿಪ್ ಇಟ್ ಇನ್ ದ ಸಾಲ್ಟ್, ಉಪ್ಪಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ಬಹುಶಃ ಇನ್ನೊಂದು 20 ಸೆಕೆಂಡ್ ಜಾಸ್ತಿ ಹಿಡಿಬೋದು, ಯಾಕೆಂದರೆ ಇದು ಬ್ಲಾಕ್ ಇದ್ದಂಥ ಚಕ್ರ. ಫಸ್ಟು ಕ್ಲೆನ್ಸ್ ಮಾಡ್ತೀವಿ, ಯಾಕೆಂದರೆ ನೀವು ಹಾಲು ಪಾತ್ರೆ ತೊಳೆದಿರ ಕಾಯಿಸಿದ್ರೆ ಹಾಲು ಒಡೆದು ಹೋಗುತ್ತೆ. ಸೊ ಅದೇ ಥರ ಫಸ್ಟು ಕ್ಲೆನ್ಸ್ ಮಾಡಿ ಆಮೇಲೆ ಆ್ಯಕ್ಟಿವೇಟ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಮತ್ತೆ ಸಾಲ್ಟ್ಗೆ ಹೋಗ್ತಾ ಇಲ್ಲ, ಯಾಕೆಂದರೆ ಕ್ಲಿಯರ್ ಮಾಡಿ ಆಗಿದೆ. ಜಸ್ಟ್ ಎನರ್ಜೈಸ್ ಮಾಡ್ತಾ ಇರೋದ್ರಿಂದ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ಹಾಗೆ ಸೀದಾ ಹೋಗ್ತಾ ಇದ್ದೀನಿ, ಡೈರೆಕ್ಟ್. ಈಗ ಆವಾಗಲೇ ನಿಮಗೆ ಸರ್ಕಂಫರೆನ್ಸ್ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸ್ಪೀಡ್ ಮತ್ತು ಸರ್ಕಂಫರೆನ್ಸ್ ನೋಡಿ. ಆಗಲೂ ತಿರುಗ್ತಾ ಇತ್ತು ಕ್ಲಾಕ್ ವೈಸು, ಬಟ್ ಈಗ ಇನ್ನೂ ಹೆಚ್ಚು ದೊಡ್ಡದಾಗಿ ತಿರುಗ್ತಾ ಇದೆ. ಅಂದರೆ ಇಟ್ ಈಸ್ ಕ್ಲಿಯರರ್ ಆ್ಯಂಡ್ ಸ್ಟ್ರಾಂಗರ್. ನಾವು ನೋಡಿದ್ರೆ ಎಷ್ಟು ದೊಡ್ಡದಾಗಿ ಹೋಗ್ತಾ ಇದೆ. ಇದು ಆ್ಯಂಟಿ ಕ್ಲಾಕ್ ವೈಸ್ ಇತ್ತು, ಈಗ ನೋಡಿ. ಅನಾಹತ ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಿದ್ರು, ದೊಡ್ಡ ಪ್ರಮಾಣದಲ್ಲಿ ಸುತ್ತುತ್ತಾ ಇರಲಿಲ್ಲ, ಸ್ಪೀಡ್ ಕಮ್ಮಿ ಇತ್ತು. ಈಗ ನೋಡಿ, ಸ್ಪೀಡು ಸರ್ಕಂಫರೆನ್ಸ್ ಎರಡೂ ಜಾಸ್ತಿ ಆಗಿದೆ. ಈಗ ಈ ಸಾಲ್ಟು ನಿಮ್ಗೆ ಇದನ್ನು ಕೂಡ ಫಸ್ಟೇ ತೋರಿಸಿದ್ದೆ, ಇದು ಕ್ಲಿಯರ್ ಇತ್ತಲ್ವಾ. ಇವಾಗ ನೋಡಿ ಆ್ಯಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದೆ. ಅಂದರೆ ಅವರ ಚಕ್ರನಲ್ಲಿದ್ದಂಥ ಬ್ಲಾಕ್ಸು, ನೆಗೆಟಿವ್ ಎನರ್ಜೀಸ್ನ ಈ ಸಾಲ್ಟಲ್ಲಿ ತೆಗೆದಿದ್ದೀನಿ. ಅದನ್ನು ಆಮೇಲೆ ಫ್ಲಶ್ ಮಾಡಿಬಿಡ್ತೀನಿ. ಸೊ ಎಷ್ಟು ಸಿಂಪಲ್ ಅಲ್ವಾ, ಟು ಮೇಕ್ ಯುವರ್ ಲೈಫ್ ಈಸಿ, ಜೀವನವನ್ನು ಸುಗಮವಾಗಿ ಸಾಗಿಸಲಿಕ್ಕೆ. ಥ್ಯಾಂಕ್ ಯು. ಫೀಲ್ ಆಯ್ತು ನನಗೆ. ನಿಮ್ಮ ಕಣ್ಣು ನೋಡಿದ್ರೆ ಬೇರೆ ಒಂದು ಲವಲವಿಕೆ, ಜೀವಂತ ಕಳೆ ಕಾಣಿಸ್ತಾ ಇದೆ. ಅಂದರೆ ಮೊದಲು ಚೆನ್ನಾಗಿರಲಿಲ್ಲ ಅಂತಲ್ಲ, ಇದ್ದಿದ್ದಕ್ಕಿಂತನೂ ಇನ್ನೂ ಲೈವ್ಲಿಯಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಏನೋ ಒಂದು ಹೋಯ್ತು, ಏನೋ ಒಂದು ಪಡ್ಕೊಂಡೆ ಅನ್ನೋ ರೀತಿ ಫೀಲ್ ಆಯಿತು. ಅದನ್ನು ಹೇಳಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹೌದು, ಇಂಟ್ಯಾಂಜಿಬಲ್ ಅಂತ ಹೇಳ್ತೀವಿ ಇದನ್ನು. ಅಂದರೆ ಹಿಡಿತಕ್ಕೆ ಸಿಗದ್ದು ಅಂತ ಹೇಳ್ತಾರಲ್ಲ. ಕಣ್ಣಿಗೆ ಕಾಣಿಸ್ತು ಅಂದರೆ ಅದು ಮೆಟೀರಿಯಲ್, ಕಣ್ಣಿಗೆ ಕಾಣಿಸ್ದೇ ಇರೋದು ಆಧ್ಯಾತ್ಮಿಕ. ಈಗ ದೇವರು ಅಂತಂದರೆ ಅದನ್ನು ನಮಗೆ ತೋರ್ಸೋಕ್ಕಾಗಲ್ಲ, ಆದರೆ ದೇವರಿದ್ದಾನೆ, ಅದನ್ನು ಪ್ರೂವ್ ಮಾಡೋದು ಬೇಕಿಲ್ಲ. ಇಲ್ಲಿ ನಮ್ಮ ನಿಗೂಢ ರಹಸ್ಯದಲ್ಲಿ ಫಸ್ಟ್ ಟೈಮ್ ಒಂದು ಮನೆಗೆ ಬಂದು ಹೊಸ ಪ್ರಯೋಗಗಳನ್ನು ಮಾಡಿ ಹೊಸ ವಿಚಾರಗಳನ್ನು ಕಲ್ತ್ಕೊಂಡ್ವಿ. ವಿಚಾರ ಅಂದರೆ ಇಷ್ಟೇ, ನಾವು ಹುಡ್ಕೋದೇ ರಹಸ್ಯ. ರಹಸ್ಯ ಅಂದರೆ ಪ್ರಶ್ನೆ. ಸೊ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರಗಳನ್ನು ಕೊಟ್ಟರೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂದರೆ ನಮ್ಮ ಆಕ್ಸೆಸ್ ಸಿದ್ಧಾಂತನೇ ಅದು, ಬಿ ದ ಕ್ವೆಶ್ಚನ್, ನೆವರ್ ಲುಕ್ ಫಾರ್ ದ ಆನ್ಸರ್. ಯಾಕೆಂದರೆ ಆನ್ಸರ್ ಅಂದರೆ ಅಲ್ಲಿಗೆ ಫುಲ್ ಸ್ಟಾಪ್ ಆಗಿಬಿಡುತ್ತೆ.
ಕ್ವೆಶ್ಚನ್ ಅಂದಾಗ ಇನ್ನೂ ಹೆಚ್ಚು ಹೆಚ್ಚು ಕಲಿತಾನೆ ಹೋಗ್ಬೋದು. ಸೊ ಪ್ರಪ್ರಥಮವಾಗಿ ಒಂದು ಮನೆಯಲ್ಲಿ ನಿಗೂಢ ರಹಸ್ಯನ ಶೂಟ್ ಮಾಡಿದ್ದೀರಾ ಅಂದರೆ ಅದಕ್ಕೆ ನಾನು ಸದಾ ಚಿರಋಣಿ. ಥ್ಯಾಂಕ್ ಯು.